ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇ ತಿಂಗಳ ವೃಷಭ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ವೃಷಭ ರಾಶಿ ಸಂಜಾತರಲ್ಲಿ ಕೃತಿಕಾ ಹಾಗೂ ಮೃಗಶಿರ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ರೋಹಿಣಿ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಈ ತಿಂಗಳಲ್ಲಿ ನಿಮಗೆ ವಿವಿಧ ಮೂಲಗಳಿಂದ ಹಣಕಾಸು ಸಂಪಾದನೆಯಾಗಲಿದ್ದು ಆರ್ಥಿಕವಾಗಿ ನೀವು ಹೆಚ್ಚು ಸಬಲರಾಗುತ್ತೀರಿ. ಹಾಗೆಯೇ ಬಹಳ ಕಾಲದಿಂದ ಅಂದುಕೊಳ್ಳುತ್ತಿದ್ದ ಹಾಗೂ ಮಾಡಬೇಕಿದ್ದ ಮಹತ್ತರ ಕೆಲಸಗಳನ್ನು, ನಿಮ್ಮ ಬಹುಕಾಲದ ಆಸೆಗಳನ್ನು ಈಡೇರಿಸಿಕೊಳ್ಳುವಂತಹ ಶುಭ ತಿಂಗಳಿದು. ಗೃಹ ನಿರ್ಮಾಣ, ಆಸ್ತಿ ಖರೀದಿ, ವಾಹನ ಖರೀದಿ, ಚಿನ್ನಾಭರಣ, ಬೆಳ್ಳಿ, ಒಡವೆಗಳನ್ನು ಖರೀದಿಸುವಂಥದ್ದು, ವಾಹನ ಯೋಗವನ್ನು ಪಡೆಯುವಂಥದ್ದು, ಹಾಗೆಯೇ ಸಂಬಂಧ ನಿಶ್ಚಯ, ಮದುವೆ ಹಾಗೂ ಸಂತಾನಾದಿ ಸುಯೋಗಗಳು ಈ ತಿಂಗಳು ನಿಮಗೆ ದೊರೆಯುವ ಎಲ್ಲ ಸಾಧ್ಯತೆಗಳು ಇದೆ. ವೃಷಭ ರಾಶಿ ಸಂಜಾತರಿಗೆ ಲಾಭಸ್ಥಾನದಲ್ಲಿ ನಡೆಯುತ್ತಿರುವಂತಹ ಶನಿಯ ಗೋಚರ ಫಲ ಹಾಗೂ 2ನೇ ಮನೆ ಅಂದರೆ ಧನಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಯ ಸಂಚಾರವಿರುವುದರಿಂದ ಯಾವುದೇ ರೀತಿಯಾದಂತಹ ಅಡ್ಡಿ, ಆತಂಕ, ವಿಘ್ನಗಳು ನಿಮ್ಮನ್ನು ಕಾಡಲಾರದು. ಕಾರ್ಯಸಿದ್ಧಿ, ಯಶೋಜಯ ಎಲ್ಲವೂ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತವಾಗಲಿದೆ. ಹಾಗೆಯೇ ಕಾನೂನಾತ್ಮಕ ಹೋರಾಟಗಳಲ್ಲಿಯೂ ಸಹಿತ ನಿಮಗೆ ಮುನ್ನಡೆ ಅಥವಾ ಗೆಲುವು ಸಿಗಲಿದ್ದು ಶತ್ರುಗಳ ವಿರುದ್ಧ ನೀವು ಜಯ ಸಾಧಿಸುವ ಎಲ್ಲ ರೀತಿಯ ಅವಕಾಶಗಳು ಇದೆ. ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷ ಸಾಧನಾ ಯೋಗವಿದ್ದು ಉನ್ನತ ವ್ಯಾಸಂಗದಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದು ಅಧ್ಯಯನ ಮತ್ತು ಅಭ್ಯಾಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಿರಿ ಹಾಗೂ ಅದರ ಶುಭ ಫಲಗಳನ್ನು ಸಹಿತ ನಿರೀಕ್ಷಿಸಬಹುದು. ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಮಾಸಪೂರ್ತಿ ಎಲ್ಲ ರೀತಿಯಲ್ಲೂ ಒಳ್ಳೆಯದೇ ಆಗಲಿದ್ದು ಉದ್ಯೋಗಿಗಳಿಗೂ ಸಹಿತ ಉನ್ನತಿಯುಂಟು. ವೃಷಭ ರಾಶಿ ಸಂಜಾತರಿಗೆ ಏನೇ ಸಮಸ್ಯೆಗಳಿದ್ದಲ್ಲಿ ಪೀಡಾ ಪರಿಹಾರಾರ್ಥವಾಗಿ ಶ್ರೀ ವಿಶ್ವನಾಥಾಷ್ಟಕಂ ಹಾಗೂ ಲಲಿತಾ ಪಂಚರತ್ನ ಸ್ತೋತ್ರವನ್ನು ಪ್ರತಿನಿತ್ಯವೂ ತಪ್ಪದೆ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಸರ್ವಶಕ್ತನಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ ಏನೆಂದು ವಿನಂತಿಸಿಕೊಳ್ಳುತ್ತಾ ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.